ಹುಕ್ಕೇರಿ ತಾಲೂಕಿನ ನಿಡಸುಶಿ ಗ್ರಾಮದಲ್ಲಿರುವ ಶ್ರೀ ಜಗದ್ಗುರು ದುರುದಂಡೀಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ ಮಹಾಶಿವರಾತ್ರಿ ಮತ್ತು ಮಹಾಪ್ರಸಾದ ಕಾರ್ಯಕ್ರಮವು ಭಕ್ತಿಭಾವದಲ್ಲಿ ಜರುಗಿತು. 2026ನೇ ಸಾಲಿನ ಶಿವರಾತ್ರಿ ಮಹೋತ್ಸವವು ಫೆಬ್ರವರಿ 15 ಮತ್ತು 16ರಂದು ಮಠದ ಜಗದ್ಗುರು ಪರಮ ಪೂಜ್ಯ ಶ್ರೀಮನಿರಂಜನ ಜಗದ್ಗುರು ಪಂಚಮ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಯವರ ಪಾವನ ಸಾನ್ನಿಧ್ಯದಲ್ಲಿ ನೆರವೇರಿತು. ರವಿವಾರ ಫೆಬ್ರವರಿ 15ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀಮಠದಲ್ಲಿ ಶ್ರೀಮಂತ ವಿಜಯಸಿಂಹ ನಾನಾಸಾಹೇಬ್ ನಿಂಬಾಳ್ಕರ್ ಸರದೇಸಾಯಿ ಸಾಕಿನ್ ನನದಿ ಅವರಿಂದ ಚಾಂದನಿ ಪೂಜೆ ನೆರವೇರಿಸಲಾಯಿತು. ಬಳಿಕ ಸಂಜೆ 6 ಗಂಟೆಗೆ ಮಹಾಶಿವಯೋಗ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ಸೋಮವಾರ ಫೆಬ್ರವರಿ 16ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀಮನ್ನಿರಂಜನ ಜಗದ್ಗುರು ದುರುದಂಡೀಶ್ವರ ಮಹಾಶಿವಯೋಗಿಗಳ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಮಹೋತ್ಸವವು ಸಕಲ ವಾದ್ಯ ವೈಭವಗಳೊಂದಿಗೆ ಭಕ್ತಿಭಾವದಿಂದ ನೆರವೇರಿತು. ನಂತರ ಮಠದ ಜಗದ್ಗುರು ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ಉತ್ತರಾಧಿಕಾರಿಗಳಾದ ನಿಜಲಿಂಗೇಶ್ವರ ದೇವರ ಅವರ ಅಮೃತ ಹಸ್ತದಿಂದ ಮಹಾಪ್ರಸಾದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿಯ ಜಗದ್ಗುರು ಶ್ರೀ ಸಂಪಾದನಾ ಚರಣಮೂರ್ತಿ ಮಠದ ಸಂಪಾದನಾ ಸ್ವಾಮಿಗಳು ಉಪಸ್ಥಿತರಿದ್ದರು. ಈ ವೇಳೆ ಸಾವಿರಾರು ಭಕ್ತರು ಮಹಾಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಭಾರತೀಯ ಇತಿಹಾಸದಲ್ಲಿ ಈ ಹಬ್ಬಗಳು ಒಂದು ವಿಶೇಷವಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಮನುಷ್ಯನನ್ನು ಧಾರ್ಮಿಕವಾಗಿ ಮೌಲಿಕವಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಮಾಡಿದಂಥ ಒಂದು ಪದ್ಧತಿಯನ್ನು
ಭಾರತೀಯ ಸಂಸ್ಕೃತಿಯಲ್ಲಿ ಇವತ್ತು ಸಹಿತ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಆಚರಣೆ ಮಾಡಿಕೊಳ್ಳುವುದನ್ನು ನೋಡ್ತಾ ಇದ್ದೇವೆ ನಾವು. ಇತ್ತಿತ್ತಲಾಗಿ ದೇಶ ವಿದೇಶಗಳಲ್ಲಿಯೂ ಇದು ನಮ್ಮ ಜನ ಇಲ್ಲಿಂದ ಹೋದರೂ ಅದನ್ನು ಅಲ್ಲೇ ಆಚರಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ತಾ ಇದ್ದೀವಿ. ಕಾರಣ ಏನು ಅಂದರೆ, ಮನುಷ್ಯ ತನ್ನ ಜೀವನದಲ್ಲಿ ಸೋತಾಗ ಕೊನೆಗೆ ಬರುವುದು ಧಾರ್ಮಿಕದ ಕಡೆಗೆ ಬರುವುದು, ಗುರುಗಳ ಕಡೆಗೆ ಬರುವುದು. ಆಗ ಆಗಬಾರ್ದು, ಸೋಲು ಆಗಬಾರ್ದು ಅಂತಂಥೇಳಿ ಕಾಯಮ್ಮಾಗಿ ಹಬ್ಬಗಳನ್ನು ನಮ್ಮವರು ಇಟ್ಕೊತಾನೆ ಬಂದರು. ಅದರ ಮುಖಾಂತರವಾಗಿ ಮನೆಗಳಲ್ಲಿ, ಊರುಗಳಲ್ಲಿ, ದೇವರ ಗುಡಿಗಳಲ್ಲಿ ಅಭಿಷೇಕವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿದ್ರವರು. ಕಾರಣ ಏನು ಅಂದರೆ, ಮನೆಯಲ್ಲಿ ಊಟ ಮಾಡೋದು ಊಟ ಆದರೆ ಗುಡಿ ಮತ್ತು ಮಠಗಳಲ್ಲಿ ಊಟ ಮಾಡುವುದು ಪ್ರಸಾದ. ಈ ಭಾವನೆ ಇರುವುದರಿಂದ ನಮ್ಮ ರಕ್ತದಲ್ಲಿಯೂ ಸಹಿತ ಬದಲಾವಣೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾರತೀಯ ಸಂಸ್ಕೃತಿ ತುಂಬ ಚೆನ್ನಾಗಿ ಮೊದಲಿನಿಂದ ಇಟ್ಕೊಂಡು ಬಂದದೆ. ಅದೇ ಪರಂಪರೆ ಶತಶತಮಾನಗಳಲ್ಲಿಯೂ ಸಹಿತ ಇವತ್ತು ಮಠಗಳಲ್ಲಿ ಈ ಶಿವರಾತ್ರಿ, ಗುಡಿಗಳಲ್ಲಿ ಶಿವರಾತ್ರಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಂದು ದಿವಸ ದೇವರ ಸಲುವಾಗಿ ನಾವು ಉಪವಾಸ ಇರತಕ್ಕಂಥ ಒಂದು ವ್ಯವಸ್ಥೆ. ಉಪವಾಸ ಅನ್ನೋದು ಎಲ್ಲರಿಗೂ ಗೊತ್ತಿರುವ ಹಾಗೆ, ಉಪ ಅಂದರೆ ಹತ್ತಿರ, ವಾಸ ಅಂದರೆ ಇರುವುದು, ದೇವರ ಹತ್ತಿರ ಇರುವುದು. ಅಂದರೆ ಒಳ್ಳೆಯ ಮಂತ್ರಗಳು, ಒಳ್ಳೆಯ ಪುಸ್ತಕಗಳು, ಆಮೇಲೆ ಒಳ್ಳೆಯ ಪ್ರಸಾದವನ್ನು ತೆಗೆದುಕೊಂಡು ಜೀವನವನ್ನು ಪವಿತ್ರಮಯವಾಗಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆನೇ ಈ ಶಿವರಾತ್ರಿ ಹಬ್ಬದ ಒಂದು ಮೂಲ ಉದ್ದೇಶ.